ಅಂದರೆ ಇವತ್ತು ಪರಿಶಿಷ್ಟ ವರ್ಗದ ನಿಗಮದ ವತಿಯಿಂದ ಅಂದರೆ ಎಸ್ ಟಿ ನಿಗಮ 120 ಜನಕ್ಕೆ ಪೈಪು ಸ್ಟಾರ್ಟ್ರು ಎಲ್ಲ ಥರವಾದಂಥ ಉಪಕರಣಗಳನ್ನ ಇವತ್ತು ಕೊಡ್ತಾಯಿದ್ದೀವಿ. ಬೋರ್ಗಳು ಕೊರದಾಗಿದೆ, ಅದನ್ನು ಇವನ್ನೆಲ್ಲದನ್ನು ಅಳವಡಿಸ್ಕೊಂಡು ನೀರು ತೆಗೆಯೋದಕ್ಕೆ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಪ್ರಯೋಜನ ಪಡ್ಕೊಳ್ಳೋದಕ್ಕೆ ಸಹಾಯ ಆಗ್ತದೆ. ಇದು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಇದು ಬಹುಶಃ ಇದು ದೊಡ್ಡದಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ತಾಲೂಕಿನಲ್ಲಿ ಬಹುಶಃ ಎಲ್ಲೂ ಕೂಡ 120 ಜನ ಏಕಕಾಲಕ್ಕೆ ಇಷ್ಟೊಂದು ಪರಿಕರಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ಎಲ್ಲೂ ಆಗಿಲ್ಲ. ಇವತ್ತು ಸಿರಾದಲ್ಲಿ ನಡೆದಿದೆ. ಇದು ನನಗೆ ಅತ್ಯಂತ ಸಂತೋಷ ತಂದಿದೆ. ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಕೂಡ ಜನರಿಗೂ ಕೂಡ ಪ್ರಯೋಜನ ಆಗ್ತದೆ. ಹೌದೌದು. ಇದು ಏನಾಗಿದೆ ಅಂದರೆ, ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ SCP TSP ಕಾನೂನನ್ನು ತಂದಿದ್ದು ಇಡೀ ದೇಶದಲ್ಲಿ ಆಂಧ್ರ ಬಿಟ್ಟರೆ 2ನೇ ರಾಜ್ಯ ಅಂತಂದರೆ ನಾನು ಕಾನೂನು ಸಚಿವರಾಗಿದೆ. ಸಿದ್ದರಾಮಯ್ಯನವ್ರನ್ನ ಮಹದೇವಪ್ಪನ ಒಪ್ಪಿಸ್ಕೊಂಡು ಆ ಕಾನೂನು ತರದ ಪ್ರಯುಕ್ತ ಇವತ್ತು ಪರಿಶಿಷ್ಟ ವರ್ಗ ಮತ್ತು ಪಂಗಡಕ್ಕೆ ಎಷ್ಟು ಸಹಾಯ ಆಗ್ತಿದೆ ಅಂದರೆ, ನಾನು ಕಾನೂನು ತರೋದಕ್ಕಿಂತ ಮುಂಚೆ ಈ 2 ವರ್ಗಕ್ಕೂ ಬರ್ತಾ ಇರ್ತಕ್ಕಂಥ ಹಣ ಎಷ್ಟು ಬರ್ತಿದ್ದಪ್ಪ ಅಂದರೆ 4,000ದಿಂದ 5,000 ಕೋಟಿ ಬರ್ತಾಯಿತ್ತು. ಈ ವರ್ಷ 43,400 ಕೋಟಿ ಬಂದಿದೆ ಈ ಎರಡು ಸಮುದಾಯಕ್ಕೆ. ಆ ಸಮುದಾಯಗಳಲ್ಲಿ ಆರ್ಥಿಕವಾಗಿ ಸಹಾಯ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಪಂಪ್ ಸೆಟ್ಗಳನ್ನ ಜಾಸ್ತಿ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ನನ್ನ ಕಾಲದಲ್ಲಿ ತೀರ್ಮಾನ ಮಾಡಿದೆ. ನಾನು 1,760 ಬೋರ್ವೆಲ್ಗಳನ್ನು ಸಿರಾ ತಾಲೂಕಿಗೆ ಕೊಟ್ಟಿದ್ದೆ. ಆದರೆ ನಾನು 18ರಲ್ಲಿ ನಾನು ಸೋತ ಹಿನ್ನೆಲೆಯಲ್ಲಿ ಅದೆಲ್ಲದೂ ಕೂಡ ಸ್ಥಗಿತವಾಗಿದ್ದು ಎಲ್ಲ ಒಂದು ಕಡೆ ಬದಲಾವಣೆಗಳಾದವು. ಈಗ ಮತ್ತೆ ಮರುಚಾಲನೆಯನ್ನು ಕೊಟ್ಟು ಅದು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಹಾಗಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕೃಷಿಗೆ ಪೂರಕವಾಗಿರ್ತಕ್ಕಂಥ ಪಂಪ್ಸೆಟ್ಟಿಗೆ ಪೂರ್ವವಾಗಿರ್ತಕ್ಕಂಥ ಪರಿಕರಗಳನ್ನ ಕೊಡುವಂಥ ಕಾರ್ಯಕ್ರಮ ಇವತ್ತು ಸಿರಾನಗರದಲ್ಲಿ ನಡೀತಾ ಇದೆ. ಅದಕ್ಕೆ ಎಲ್ಲ ರೀತಿಯಲ್ಲೂ ಸಹಕರಿಸಿದಂಥ ಪರಿಶಿಷ್ಟ ವರ್ಗದ ನಿಗಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ನಾನು ಅಭಿನಂದಿಸ್ತೇನೆ. ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋದಕ್ಕೆ. ಈ ದಿನ ವಿಶೇಷವಾಗಿ ನಮ್ಮ ಶಿರಾನಗರದಲ್ಲಿ ಶಿರಾ ತಾಲೂಕಿನ ST ನಿಗಮದ ವತಿಯಿಂದ 120 ಫಲಾನುಭವಿಗಳಿಗೆ ಇವತ್ತು ನಮ್ಮ TB ಜಯಚಂದ್ರ ಸಾಹೇಬರು ಒಂದು ದೊಡ್ಡದಾದ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಬರದ ನಾಡು, ಈ ಭಾಗಕ್ಕೆ 120 ಜನ ಫಲಾನುಭವಿ ST ಜನಾಂಗದವ್ರಿಗೆ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ. ಮೋಟ್ರು ಮತ್ತು ಪಂಪು ಬೋರ್ವೆಲ್ ಕೊರೆಸೋದ್ರ ಮೂಲಕ ಈ ಸಮುದಾಯನ ಕೈ ಹಿಡಿಯುವಂಥ ಕೆಲಸ ಮಾಡಿದ್ದಾರೆ. ಹಾಗೆಯೇ ಈ ಬರದ ನಾಡಿನಲ್ಲಿ ನೀರೇ ಸಿಗದ ಕಾರಣ ಎಲ್ಲ ಫಲಾನುಭವಿಗಳು ಯಾವುದೋ ಒಂದು ಫೇಲ್ ಆಗಿಲ್ಲ ಅಂತ ನಾನು ಭಾವಿಸ್ಕೊಂಡು ಮಾತಾಡ್ತಾ ಇದ್ದೇನೆ. TB ಜಯಚಂದ್ರ ಸಾಹೇಬರು ಯಾವತ್ತು ಬಡವರು ಮತ್ತು ಶ್ರಮಿಕರ ಪರ ಯಾವಾಗಲೂ ನಿಂತ್ಕೊಳ್ತಾರೆ. ರೈತಾಪಿ ಕುಟುಂಬದ ಜೊತೆಗೆ ಅವರು ಒಡನಾಟ ಇಟ್ಕೊಂಡಿದ್ದಾರೆ. ಹಾಗೆಯೇ ಮುಂದೆ ನಮ್ಮ ಈ ST ಸಮುದಾಯಕ್ಕೂ ಮತ್ತು ಎಲ್ಲ ಸಮುದಾಯದ ವರ್ಗದವ್ರಿಗೂ ಅತಿ ಹೆಚ್ಚಿನದಾಗಿ ಅನುದಾನ ತಂದು ಇನ್ನು ಶಿರಾ ತಾಲೂಕಿನಲ್ಲಿ ಬೋರ್ವೆಲ್ಲು ಮತ್ತು ಎಲ್ಲ ಥರದ ವಿವಿಧ ಬೇಡಿಕೆಗಳನ್ನ ಈಡೇರಿಸಲಿ ಅಂತ ನಾನಾದರೂ ಹಾರೈಸ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನನಗೆ ಮೋಟ್ರ್ ಪಂಪು ಕೊಟ್ಟವ್ರೆ, ಬೋರ್ ಕೋರ್ಸ್ ಕೊಟ್ಟವ್ರೆ, ಅವರಿಂದ ನಮ್ಗೆ ಅನುಕೂಲ ಆಗಿದೆ. ನಮ್ಮದು ಕಟಾವಿನಹಳ್ಳಿ, ಜಮೀನು 3 ಎಕರೆ ಐತೆ. ಆಯಿತು ನಾವೀಗ ಬೆಳೆ ಬೆಳ್ಕೊಂಡು ನಾವು ಉದ್ಧಾರ ಆಗೋದು ಬೇಕು. ಜಯಚಂದ್ರ ಸರ್ಗೆ ಫಸ್ಟ್ ನಾವಿಬ್ರು ಟೇಸ್ಟ್ ಮಾಡ್ತೀವಿ, ನೋಡೋಣ ಹೇಗಿದೆ ಅಂತ. ಅಪ್ಪ ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕಾಫಿಗೆ ಆಲ್ಟರ್ನೇಟ್ ಮಾಡ್ಬೋದು, ಎಂತ ಚಿಕ್ಕ ಮಕ್ಳಿಗಾದ್ರೂ ಕೊಡ್ಬೋದು ಅನ್ನಿಸ್ತಾ ಇದೆ ನನಗೆ. ಜೀನಿ ಟೀಮು ನಮ್ಮ ಮನೆಗೆ ಬಂದಿತ್ತು ಜೀನಿ ಸ್ಲಿಮ್ ಇಂದು ಇಂಟರ್ವ್ಯೂ ಮಾಡೋದಕ್ಕೋಸ್ಕರ. ಅವರು ಇದ್ರ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ಕೊಟ್ಟರು ನನಗೆ, ಜೀನಿ ಕಾಫಿ ಅಂತ. ಅದೇಗೆ ಕಾಫಿ ಅಂತ ನಮಗೂ ಒಂಥರ ಆಶ್ಚರ್ಯ ಆಯಿತು. ಇಲ್ಲ ಒಂದ್ಸತಿ ಟೇಸ್ಟ್ ಮಾಡ್ಬಿಟ್ಟು ನೋಡಿ ಅಂತ ಹೇಳಿದ್ದಾರೆ. ಇದು ತರಕಾರಿಯಿಂದ ಮಾಡಿರೋದು ಅಂತ ಕಾಫಿ ಅಂತ ಹೇಳ್ತಿದ್ದಾರೆ. ನೋಡೋಣ ಹೇಗಿದೆ ಅಂತ. 60 ml ಇದು 4 ಕಪ್ ಕಾಫಿ ಆಗತ್ತೆ ಅಂತ ಹೇಳ್ತಿದ್ದಾರೆ. ಟ್ರೈ ಮಾಡ್ತಿದ್ದೀನಿ, ನೋಡೋಣ. ಚೆನ್ನಾಗಿದೆ. ಬೂಸ್ಟ್ ಸ್ಮೆಲ್ ಅಲ್ವಾ? ಓ, ಕಾಫಿ ಕಲರೇ ಬಂತು, ಬಟ್ ಬೂಸ್ಟ್ ಟೇಸ್ಟ್, ಬೂಸ್ಟ್ ಸ್ಮೆಲ್ ಇದೆ.
ಪಾ ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. 100% ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಕಾಫಿದು ಫ್ಲೇವರ್ ಸಿಗ್ತಾ ಇದೆ ನನಗೆ. ಇದೆ, ಚೆನ್ನಾಗಿದೆ. ಅದೇ ಕಾಫಿ ಬೀಜ ಇಲ್ಲದೆ ಕಾಫಿ ಫ್ಲೇವರ್ ಹೇಗೆ ಸಿಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಚೆನ್ನಾಗಿದೆ ಕಾಫಿ. ಇಟ್ಸ್ ರಿಯಲಿ ಗುಡ್. ಸ್ಮೆಲ್ ಕಾಫಿ ಇದೆ, ಬರುತ್ತೆ, ಬೂಸ್ಟ್ ಬರುತ್ತೆ. ಇದು ತಗೊಳ್ಳಿ. ಕಾಫಿನ ಇದು ಸಕ್ಕತ್ತಾಗಿದೆ ಸರ್. ಇಲ್ಲ, ವೆರಿ ನೈಸ್. ಕೆಫೆನ್ ಇಲ್ಲ ಅಂತ ಹೇಳಿದ್ರಿ, ಅದೇ ಖುಷಿ ಆಗುತ್ತೆ ನನಗೆ. ನಮ್ಮಂಥವ್ರೆಲ್ಲ ಕಾಫಿ ಪ್ರಿಯರಿಗೆ ಕೆಫೆನ್ ಕುಡಿದ್ರೆ ಜಾಸ್ತಿ ಆಗಲ್ಲ, ಡಯಟ್ ಅಲ್ಲಿ ಇದ್ದವ್ರಿಗಂತೂ ಆಗೋದೇ ಇಲ್ಲ. ವೆರಿ ನೈಸ್. ಅವರು ಇದು ಕೊಟ್ಟರು, ಅದನ್ನ 60 ml ಇದರಲ್ಲಿ 4 ಕಪ್ ಕಾಫಿ ಆಗುತ್ತೆ ಅಂತ. ಜೀನ್ ಇದೆ, ಅದನ್ನೇ ಹಾಕಿ ಫಸ್ಟ್ ಟೈಮ್ ಮಾಡಿದ್ದು, ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮು ಜೀನಿ ಪ್ರಾಡಕ್ಟ್ ಅನ್ನ ನನಗೆ ಮಾಡಿಕೊಟ್ಟು ಕುಡಿಸ್ತಾ ಇದ್ದಾರೆ, ಇಲ್ಲಿ ಮಾಡಿಕೊಟ್ಟಿಲ್ಲ. ಫಸ್ಟ್ ಟೈಮ್ ಮಾಡಿಕೊಟ್ಟು ನನ್ನ ರಿವ್ಯೂ ಕೇಳ್ತಾ ಇದ್ದಾರೆ. ವೆರಿ ನೈಸ್. ತರಕಾರಿ ಹಾಕಿರೋದು ಇದು ಕಾಫಿ, ನ್ಯಾಚುರಲ್ ಕಾಫಿ. ವೆರಿ ನೈಸ್, ವೆರಿ ನೈಸ್. ಮಸ್ಟ್ ಟ್ರೈ.